ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನರೇಂದ್ರ ಮೋದಿಯವರು ಮತ್ತೆ ಭಾರತ ದೇಶದ ಪ್ರಧಾನಿಯಾಗಿದ್ದಾರೆ. ದೇಶದ ಹೊರಗೆ ನರೇಂದ್ರ ಮೋದಿಯವರ ಒಂದು ಪ್ರಭಾವ ಅಥವಾ ಭಾರತ ದೇಶದ ಬಗೆಗಿನ ಮಹತ್ವವನ್ನು, ಇಲ್ಲಿಯ ಆಚಾರ ವಿಚಾರಗಳನ್ನು, ಬೆಳೆಯುತ್ತಿರುವ ಭಾರತ ದೇಶದ ಬಗ್ಗೆ ಅತ್ಯಂತ ಪ್ರಭಾವಶಾಲಿಯಾಗಿ ವಿದೇಶಗಳಲ್ಲಿಯೂ ಸಹ ಗಮನ ಸೆಳೆಯುವ ರೀತಿಯಲ್ಲಿ ಮೋದಿಯವರ ನಾಯಕತ್ವ ಇತ್ತು. ಆದರೆ ಮೋದಿಯವರು ಸ್ಪರ್ಧಿಸಿದ್ದ ಪಕ್ಷಕ್ಕೆ ಮೋದಿಯ ಅಲೆಯನ್ನ ನೋಡಿದರೆ ದೇಶದ ಒಳಗಡೆ ಸ್ವಲ್ಪ ಕಡಿಮೆ ಪ್ರಮಾಣದ ಬೆಂಬಲವನ್ನ ದೇಶದ ಜನ ನೀಡಿರುವುದು ಗಮನಿಸಬಹುದು. ಆದರೆ ಮೋದಿಯವರು ಸ್ಪರ್ಧಿಸಿದ ಪಕ್ಷಕ್ಕೆ ಮೋದಿಯ ಅಲೆಯನ್ನ ನೋಡಿದರೆ ದೇಶದ ಒಳಗಡೆ ಸ್ವಲ್ಪ ಕಡಿಮೆ ಪ್ರಮಾಣದ ಬೆಂಬಲವನ್ನ ದೇಶದ ಜನ ನೀಡಿರುವುದು ಗಮನಿಸಬಹುದು. ಹಾಗಾಗಿ ಇದರಿಂದ ಮೋದಿಯವರು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸ್ವಲ್ಪ ಗಮನ ಕೊಡುವುದು ನಿಜ ಅನ್ನಿಸ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನ ಆಪ್ ಕಿ ಬಾರ್ ಸಮ್ಮಿಶ್ರ ಸರ್ಕಾರ ಅಂತ ಹೇಳುವುದನ್ನ ಗಮನಿಸಬಹುದು. ಹಾಗೆಯೇ ಇನ್ನು ಮೋದಿಯವರ ಅಲೆ ಕಡಿಮೆ ಆಯಿತು ಅಂತ ಹೇಳುವುದನ್ನು ಕೂಡ ಗಮನಿಸಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಮೋದಿ ಎನ್ನುವ ಒಬ್ಬ ನಾಯಕ ಇಲ್ಲದೆ ಹೋಗಿದ್ದಿದ್ರೆ ಈ ಸಲ ಮೋದಿ ಸ್ಪರ್ಧಿಸಿದ ಪಕ್ಷಕ್ಕೆ ಗೆಲುವು ಕಾಣುವುದು ಸ್ವಲ್ಪ ಕಷ್ಟ ಸಾಧ್ಯವೇನೋ ಅಂತ ಅನ್ನಿಸುವುದಂತೂ ಸತ್ಯ ಅಲ್ವಾ. ಹಾಗಾಗಿ ಈ ಸಲದ ಗೆಲುವಿನ ಸಂಭ್ರಮವು ಅಷ್ಟು ಜೋರಾಗಿ ಎಲ್ಲೂ ಕಾಣಲಿಲ್ಲ. ಜನರ ಮತಗಳನ್ನ ಗಮನಿಸಿ ನಾಯಕರಂತೂ ತಿಳ್ಕೊಳ್ಬೇಕಾದ ಒಂದು ವಿಷಯ ಏನಂದ್ರೆ, ಕೇವಲ ಮೋದಿಯವರ ಹೆಸರು ಹೇಳಿದ್ರೆ ಸಾಕಾಗಲ್ಲ. ದೇಶದೊಳಗಿನ ಬೆಳವಣಿಗೆಗೆ ಎಲ್ಲಾ ನಾಯಕರು ಪ್ರಜೆಗಳ ಪರವಾಗಿ ಕೆಲಸ ಮಾಡಿದರೆ ಮಾತ್ರ ಬೆಂಬಲವನ್ನ ಸೂಚಿಸುವರು ಎನ್ನುವುದನ್ನ ಈ ಸಲದ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವುದು ಗಮನಿಸಬಹುದು. ಇನ್ನಿಲ್ಲಿ ಒಂದಿಷ್ಟು ಜನ ಕೆಲವೊಂದು ವಿಚಾರಗಳನ್ನ ಹೇಳುವುದನ್ನ ಗಮನಿಸಬಹುದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ರೂ ಕೂಡ ಅಲ್ಲಿಯ ಜನರಿಗೆ ಅದು ಮುಖ್ಯವಾಗಿಲ್ಲ. ಅವರು ಬೆಂಬಲವನ್ನ ಕೊಡ್ಲಿಲ್ಲ ಅಂತ ಮೋದಿಯವರನ್ನ ಬೆಂಬಲಿಸುವವರು ಮತದಾರರನ್ನೇ ಕೇಳುವುದು ಹೇಳುವುದನ್ನ ಗಮನಿಸಬಹುದು. ಇನ್ನು ಕೆಲವೊಂದಿಷ್ಟು ಜನ ಬಿಟ್ಟಿ ಭಾಗ್ಯಗಳಿಗೆ ಜನರು ಮರುಳಾಗಿದ್ದಾರೆ ಅಂತ ಅವರುಗಳಿಗೆ ಸಮಾಧಾನ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತುಗಳನ್ನ ಆಡುವುದನ್ನ ಗಮನಿಸಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ರೂ ಕೂಡ ಜನ ಯಾಕೆ ಅಲ್ಲಿ ಬೆಂಬಲವನ್ನ ಕೊಟ್ಟಿಲ್ಲ ಎನ್ನುವುದನ್ನ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಟುಕೊಂಡು ಅಯೋಧ್ಯೆಯ ಜನರ ಆ ನಿರ್ಧಾರಕ್ಕೆ ಏನು ಕಾರಣ ಅನ್ನುವುದನ್ನ ಗಮನಿಸಿದ್ರೆ ಬಹಳ ಉತ್ತಮವಾಗುವುದು. ಯಾಕಂದ್ರೆ ಮತದಾರರನ್ನು ಯಾರು ಯಾವ ನಾಯಕರ ಪರವಾಗಿ ಇರುವವರು ಕೂಡ ಮತದಾರರನ್ನು ಪ್ರಶ್ನಿಸಿದರೆ ಉಪಯೋಗವಿಲ್ಲ. ಹಾಗಾಗಿ ಭಾಗ್ಯಗಳನ್ನ ಎಲ್ಲಾ ಪಕ್ಷದವರು ಕೊಡ್ತಾರೆ. ಜನರ ಮತವನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಈ ಸಲದ ಚುನಾವಣೆಯಲ್ಲಿ ಮೋದಿಯಂತಹ ನಾಯಕರಿಗೆ ಕಡಿಮೆ ಪ್ರಮಾಣದ ಬೆಂಬಲ ಸಿಕ್ಕಿರುವುದು ದೇಶದ ಒಳಗೆ ಒಂದು ರೀತಿಯಲ್ಲಿ ಮೋದಿಯವರು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರವಲ್ಲದೆ ಇತರ ಸಮಯದಲ್ಲೂ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಜನರ ಅಭಿಪ್ರಾಯವನ್ನ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಅಲ್ವಾ. ಏನೇ ಇರಲಿ ಸ್ನೇಹಿತರೆ, ದೇಶದಲ್ಲಿ ಮೋದಿಯ ಅಲೆ ಸ್ವಲ್ಪವೂ ಕಡಿಮೆ ಆಗಿಲ್ಲ ಅನ್ನುವುದಂತೂ ಪಕ್ಕ. ಯಾಕಂದ್ರೆ ಮೋದಿ ಅನ್ನುವ ನಾಯಕ ಇಲ್ಲದೆ ಹೋಗಿದ್ದಿದ್ರೆ ಅಲ್ಲಿ ಗೆಲುವು ಕಾಣುವುದು ನಿಶ್ಚಿತವಾಗಿರಲಿಲ್ಲ. ಆದರೆ ಇಲ್ಲಿ ಮೋದಿಯವರನ್ನೇ ಹೇಳಿ ಮತವನ್ನ ಕೇಳುವುದು ಒಂದು ಕಡೆಯಾದ್ರೆ, ಪ್ರತಿಯೊಬ್ಬ ನಾಯಕರು ಕೂಡ ಜನಪರವಾಗಿ ಇನ್ನಷ್ಟು ಹತ್ತಿರವಾಗಿ ಉತ್ತಮ ಕೆಲಸವನ್ನ ಮಾಡಲಿ, ರಾಜಕೀಯ ಕಚ್ಚಾಟವನ್ನ ನಿಲ್ಲಿಸಿ ಯಾವುದೇ ಪಕ್ಷವಾಗಲಿ ತಮ್ಮ ವಿರೋಧ ಪಕ್ಷಗಳಿಗೆ ಮಾತನಾಡಲು ಅವಕಾಶವನ್ನೇ ಕೊಡದಂತಹ ಉತ್ತಮ ನಾಯಕರಾಗಿ ಮೂಡಿಬರಲಿ, ಪ್ರಜೆಗಳ ಪರವಾಗಿ ನಡೆಸುವಂತ ಒಂದೊಳ್ಳೆಯ ನಾಯಕರಾಗಿ ಹೊರಹೊಮ್ಮಲಿ ಎಂದು ಹೇಳುತ್ತಾ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.